कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮದ್ ಸಮಧ್ವಿಜಯ ತೃತೀಯ ಸರ್ಗ ಎರಡನೇ ಶ್ಲೋಕ. ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೇ ಅವಿದುಷೀ ಜನನೀತಿ ಸಬಾಲಕಃ ಶರಣತೋ ರಣತೋ ನಿರಗಾನೃಭಿಃ. ಸಮಸ್ತ ಪದ ಅದು. ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೇ ಅವಿದುಷಿ ಜನನಿ ಇತಿ ಸಹ ಬಾಲಕಃ ಶರಣತಃ ರಣತಃ ನಿರಗಾತ್ ನೃಭಿಃ. ಅಂದರೆ ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಮದುವೆ ಉತ್ಸವಕ್ಕೆ ಅಂತ ವಾಸುದೇವ, ಮಧ್ಯಗೇಹ ಭಟ್ಟರು, ಮಡದಿಯರು ಎಲ್ಲರೂ ಬಂದಿದ್ದಾರೆ, ತಮ್ಮ ಜನರ ಜೊತೆಗೆ ಬಂದಿದ್ದಾರೆ. ಮದುವೆ ಸಂಭ್ರಮ. ಸ್ವಜನತಾ ಅಂದರೆ ತಮ್ಮ ತಮ್ಮ ಜನರು, ತಮಗೆ ಪ್ರಿಯವಾದ ಜನರು, ಬಂಧು ಬಾಂಧವರು, ಅವರೆಲ್ಲ ಅಪಗಮ ಆಗಮ, ಹೋಗೋದು ಬರೋದು. ಮದುವೆ ಮನೆ ಅಂದರೆ ಹಾಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಒಂದು ಸಂಭ್ರಮ ಇರುತ್ತದೆ ಅದರಲ್ಲಿ. ಸಂಗಮ ಅಂದರೆ ಅವರು ಜೊತೆಗೆ ಕೂತು ಮಾತಾಡೋದು, ಒಟ್ಟಿಗೆ ಸೇರೋದು, ಮಾತನಾಡೋದು, ಈ ರೀತಿಯಾಗಿ ಪರಸ್ಪರ ಸಂಭಾವನೆ, ಗೌರವಪೂರ್ವಕ ಮಾತಾಡೋದು ಎಲ್ಲವೂ ಇರುತ್ತದೆ. ತಾನಿ ಪೂರ್ವಾಣ್ಯೇವ ಪೂರ್ವಕಾಣಿ, ಆ ರೀತಿಯಾದ ಒಂದು ಸಂಭ್ರಮದಲ್ಲಿ ಮುಳುಗಿದ್ರು ಯಾರು? ಆ ಮಧ್ಯಗೇಹ ಭಟ್ಟರು, ಮಡದಿಯರು ಎಲ್ಲ. ಜನನಿ ತಾಯಿಯಾದವರು ವಿದುಷಿ ನ ಭವತಿ ಇತಿ ಅವಿದುಷಿ, ಅವರಿಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ. ಮಮ ನಿರ್ಗಮನಂ ನ ಜಾನಾತಿ ಇತಿ ಮತ್ವ. ಈಗ ಆಚಾರ್ಯರು ವಾಸುದೇವ ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋದದ್ದು ತಾಯಿಗೆ ಗೊತ್ತಾಗೋದಿಲ್ಲ. ಯಾಕೆ? ಸಂಭ್ರಮದಲ್ಲಿ ಇದ್ದಾರೆ, ಜನರ ಜೊತೆಗೆ ಮಾತನಾಡೋದು ಹಾಗೆ ಅಂತ. ಈ ರೀತಿಯಾಗಿ ತಿಳಿದು ಸಹ ಬಾಲಕಃ, ಆ ಹುಡುಗನಾದ ವಾಸುದೇವ, ರಣತಃ ಶರಣತಃ. ರಣತಃ ಅಂದರೆ ಭಾರಿ ಶಬ್ದ ನೋಡಿ. ಒಂದು ಕಲ್ಯಾಣ ಮಂಟಪಕ್ಕೆ ಹೋಗ್ರಿ, ಎಷ್ಟು ಶಬ್ದಗಳು ಕೇಳಿ ಬರ್ತದೆ ನೋಡಿ. ಸೈಲೆಂಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ, ಅಷ್ಟು ಶಬ್ದಗಳು ಇರುತ್ತದೆ. ಹಿಂದಿನ ಕಾಲದಲ್ಲಿ ಮಂಟಪ ಅಂತ ಇದ್ದಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ರು. ಅದರಿಂದ ರಣತಃ ಶಬ್ದವನ್ನು ಮಾಡ್ತಾ ಇದ್ದ. ಶರಣತಃ ಆ ಮನೆಯಿಂದ ನಿರಗಾತ್ ನಿರ್ಜಗಾಮ ಹೊರಟು ಹೋದ್ರು ಅಂತ ಅರ್ಥ. ತಂದೆ ತಾಯಿ ಗೊತ್ತಿಲ್ಲವ ಅಂದರೆ ತಂದೆ ತಾಯಿ ಗೊತ್ತಿಲ್ಲ. ಯಾಕೆ? ಬರೋರು ಹೋಗೋವರು ಜೊತೆಗೆ ಮಾತಾಡ್ತಾ ಇದ್ರು. ಅದರಿಂದ ಮಗುವನ, ವಾಸುದೇವನನ್ನ ನೋಡಿಲ್ಲ ಅವರು, ಏನ್ ಮಾಡ್ತಾ ಇದ್ದಾನೆ ಹಾಗೆಂತ ವಾಚ್ ಮಾಡಿಲ್ಲ. ಮಗು ತಾನು ವಾಸುದೇವ ಅಲ್ಲಿಂದ ಮನೆಯಿಂದ ಹೊರಟು ಹೋದ್ರು ಅಂತ ಒಟ್ಟು. ಸ್ವಜನತಾಪಗಮಾಗಮ ಸಂಗಮ ಪ್ರತಿಸಭಾಜಿತ ಪೂರ್ವಕ ಸಂಭ್ರಮೇ ಅವಿದುಷಿ ಜನನೀತಿ ಸಬಾಲಕಃ ಶರಣತೋ ರಣತೋ ನಿರಗಾನೃಭಿಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.